ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ಕಾಟೇರ ಸಿನಿಮಾ ರಿವ್ಯೂಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ನಾನು ಇತ್ತೀಚಿನ ದಿನಗಳಲ್ಲಿ ಸಿನಿಮಾಗಳಿಂದ ಸ್ವಲ್ಪ ದೂರನೇ, ಯಾಕಂದರೆ ಅದಕ್ಕೆ ಸ್ವಲ್ಪ ಮೈಂಡು ವರ್ಕ್ ಆಗ್ತಿರಲ್ಲ. ಅಟ್ ದ ಸೇಮ್ ಟೈಮ್ ನಮ್ಮ ಸ್ಕೆಡ್ಯೂಲ್ಗಳು ಸ್ವಲ್ಪ ಸೆಟ್ ಆಗ್ತಾ ಇರಲ್ಲ. ಆದರೆ ಕೆಲವೊಂದು ಸಿನಿಮಾಗಳನ್ನು ನೋಡಲೇಬೇಕು, ಯಾಕಂದರೆ ಆ ಸಿನಿಮಾಗಳು ಒಂಥರ ಕನ್ನಡದ ಅಸ್ಮಿತೆ. ಅದರಲ್ಲೂ ಕೆಲವು ಸ್ಟಾರ್ಗಳ ಸಿನಿಮಾ ಅಂತೂ ಥಿಯೇಟ್ರಿಗೆ ಹೋಗಿ ನೋಡಿಲ್ಲ ಅಂತಂದರೆ ಆ ಮಜಾನೇ ಇರಲ್ಲ. ಅಂಥದ್ರಲ್ಲಿ ಒಬ್ಬರು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್. ದರ್ಶನ್ ಅವರು ಸಿನಿಮಾ ಥಿಯೇಟ್ರಲ್ಲಿ ನೋಡೋ ಮಜಾನೇ ಬೇರೆ. ಯಾಕಂತಂದರೆ ಸಿನಿಮಾ ಹೇಗಿದೆ, ಸಿನಿಮಾದಲ್ಲಿ ಏನಿದೆ ಅನ್ನೋದ್ರ ಆಚೆಗೆ ಅವರ ಅಭಿಮಾನಿಗಳು ಥಿಯೇಟ್ರ್ ಹೊರಗಡೆನೇ ಸಿನಿಮಾ ಗೆಲ್ಲಿಸ್ಬಿಟ್ಟಿರ್ತಾರೆ ಅರ್ಧ. ಆದರೆ ಕೆಲವು ಸಲ ಅದು ಅನಿಸುತ್ತೆ, ಇದು ಯಾಕೋ ಜಾಸ್ತಿ ಆಗ್ಬಿಡ್ತು ಇವರು, ಸಿನಿಮಾದಲ್ಲಿ ಏನೂ ಇಲ್ಲ, ಆದರೆ ಏನು ಹಿಂಗೆ ಮಾಡಿಬಿಟ್ರಲ್ಲ ಫ್ಯಾನ್ಸ್ ಕೊಟ್ಟಿರೋ ಬಿಲ್ಡಪ್ ನೋಡಿದ್ರೆ ಸಿನಿಮಾದಲ್ಲಿ ಏನೋ ಇದೆ ಅಂತ ಅಂದ್ಕೊಂಡು ಹೋದರೆ ಪಾಪ ಅವ್ರಿಗೂ ಗೊತ್ತಿರಲ್ಲ ಬಿಡಿ. ಅಂದರೆ ಸಾಕಷ್ಟು ಸಲ ನನಗೆ ಈ ಹಿಂದೆ ದರ್ಶನ್ ಸರ್ ಸಿನಿಮಾಗಳನ್ನು ನೋಡಿದಾಗ ಅನಿಸಿದೆ, ಯಾಕೆ ದರ್ಶನ್ ಸರ್ನ ಹಾಕ್ಕೊಂಡು ಸಿನಿಮಾಗಳನ್ನು ಮಾಡಬೇಕಾದ್ರೆ ಡೈರೆಕ್ಟರ್ಗಳಿಗೆ ಹೇಗೆ ಬಳಸ್ಕೋಬೇಕು, ಇವ್ರನ್ನ ಯಾವ ಥರದ ಕತೆಗಳನ್ನು ಇವ್ರನ್ನ ಇಟ್ಕೊಂಡು ಮಾಡಬೇಕು, ಯಾಕೆ ದರ್ಶನ್ ಸರ್ ಸಿನಿಮಾ ಅಂದ ಕೂಡಲೇ ಇಷ್ಟು ಫೈಟು, ಇಷ್ಟು ಹಾಡು, ಇಷ್ಟು ರೊಮ್ಯಾನ್ಸು, ಇಷ್ಟು ಸೀನು, ಇಷ್ಟಕ್ಕೆ ಸೀಮಿತ ಮಾಡ್ತಾ ಇದ್ದಾರೆ, ಯಾಕೆ ದರ್ಶನ್ ಸರ್ ಬಳಸ್ಕೊಂಡು ಒಂದು ಒಳ್ಳೆಯ ಸಿನಿಮಾಗಳನ್ನು ಕೊಡೋಕ್ಕಾಗ್ತಿಲ್ಲ ಇವ್ರಿಗೆ ಅನ್ನೋದಿತ್ತು. ಫ್ರ್ಯಾಂಕ್ಲಿ ನಂಗೆ ಡಿಸಪಾಯಿಂಟ್ಮೆಂಟ್ ಆಗಿತ್ತು ಸಾಕಷ್ಟು ಸಲ. ಆದರೆ ಕಾಟೇರ ನೋ ವರ್ಡ್ಸ್. ಯಾವನ ಕತೆಗಳು ನೋಡಿತಾರಲ್ಲ, ಏನು ಹೇಳ್ರಿ, ಕಂಟೆಂಟ್ ಬೇಸ್ಡ್ ಸಿನಿಮಾಗಳನ್ನು ದರ್ಶನ್ ಅವ್ರು ಮಾಡಲ್ಲ. ದರ್ಶನ್ ಅವ್ರ ಸಿನಿಮಾದಲ್ಲಿ ಕಂಟೆಂಟ್ ಇರಲ್ಲ, ಬರೀ ಬಿಲ್ಡಪ್ ಇರುತ್ತೆ. ಬನ್ನಿ ಸರ್, ಈಗ ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ. ದರ್ಶನ್ ಅವ್ರಿಗೂ ಗೊತ್ತು ಎಲ್ಲೆಲ್ಲ ಅವ್ರು ಮಿಸ್ಟೇಕ್ ಮಾಡಿದ್ದೆ ಈ ಹಿಂದೆ ಅಂತ ಅವ್ರಿಗೆ ಗೊತ್ತಾಗಿದೆ. ಅದಕ್ಕೆ ಕಾಟೇರಾದಂತಹ ಒಂದು ಎಕ್ಸ್ಪೆರಿಮೆಂಟ್ನ ಅವ್ರು ಮಾಡಿದ್ದಾರೆ. ಆ ಎಕ್ಸ್ಪೆರಿಮೆಂಟಲ್ಲಿ ದೊಡ್ಡ ಮಟ್ಟದಲ್ಲಿ ಗೆದ್ದಿದ್ದಾರೆ, ನೋ ಡೌಟ್. ಸುಮ್ಮನೆ ಬಿಲ್ಡಪ್ ಕೇಳಬೇಕು, ಸುಮ್ಮನೆ ಇಲ್ಲಪ್ಪ ಒಂದು ಸಿನಿಮಾ ದರ್ಶನ್ ಅವ್ರ ಸಿನಿಮಾ ಹೊಗಳಬೇಕು, ಇಲ್ಲ ನನಗಿಷ್ಟ ಆಗಿಲ್ಲ ಅಂತಂದರೆ ನಾನು ಅದ್ರ ಬಗ್ಗೆ ರಿವ್ಯೂವೇ ಮಾಡಲ್ಲ ನಾನು, ಅಷ್ಟೇ ಸಿಂಪಲ್. ಸೊ ಆದರೆ ಇಲ್ಲಿ ಮಾಡಿಲ್ಲ ಅಂದರೆ ತಪ್ಪಾಗುತ್ತೆ ಅನ್ನುವ ಕಾರಣಕ್ಕೆ ಬೆಳಗ್ಗೆನೆ ನಿಮಗೊಂದು ರಿವ್ಯೂನ ತಲುಪಿಸ್ತಾ ಇದ್ದೀನಿ. ಇಂದಿರಾ ಗಾಂಧಿ ಅವ್ರ ಟೈಮಲ್ಲಿ ಉಳುವವನೇ ಹೊಲದೊಡೆಯ ಅಂತ ಒಂದು ಕಾನೂನು ತಂದರು, ಒಂದು ಮಸೂದೆ, ಒಂದು ಕಾನೂನು ಏನೋ ತಂದರು ಅವಾಗ. ಅಂದರೆ ಯಾರ ಭೂಮಿಯಲ್ಲಿ ಯಾರು ಉಳುಮೆ ಮಾಡ್ತಾ ಇರ್ತಾನೋ ಅವನಿಗೆ ಸೇರಬೇಕು ಆ ಭೂಮಿ ಅನ್ನೋದು. ಏನೋ ಮಾಡಿಬಿಟ್ರು, ಆರ್ಡರ್ ಆಗೋಯ್ತು. ದೇವರಾಜ ಅರಸು ಅವರಿದ್ದರು ಅವಾಗಿಲ್ಲಿ ಚೀಫ್ ಮಿನಿಸ್ಟ್ರು, ಮಾಡಿಬಿಟ್ರು. ಆದರೆ ಏನು ಈಗ ಜಮೀನ್ದಾರನ ಹತ್ರ ಅಥವಾ ಆ ನೆಲದ ಒಡೆಯನ ಹತ್ರ ಏನು ಆ ಜಾಗ ತೊಗೊಂಬಿಡೋದೇನು ಸುಲಭನಾ? ಇವರು ಡೆಲ್ಲಿಲಿ ಕೂತ್ಕೊಂಡು ಮಸೂದೆ ಪಾಸ್ ಮಾಡಿಬಿಟ್ರು. ಬಟ್ ಇಲ್ಲೆಲ್ಲೋ ಹಳ್ಳೀಲಿ, ದಿಲ್ಲಿಗೂ ಹಳ್ಳಿಗೂ ಭಾಳ ದೂರ ಇದೆ. ಆವಾಗ ಏನೇನಾಗುತ್ತೆ ಆ ಸಂದರ್ಭದಲ್ಲಿ, ಆ ಒಂದು ಪರ್ಟಿಕ್ಯುಲರ್ ಹಳ್ಳಿಯಲ್ಲಿ ಏನೇನಾಗುತ್ತೆ ಸಮಸ್ಯೆ ಅನ್ನೋದನ್ನು ತುಂಬ ಎಳೆಯಾಗಿ ಬಿಚ್ಚಿಡ್ತಾ ಹೋಗಿದ್ದಾರೆ. ನನಗೆ ಮುಂಚೆಯಿಂದನೂ ಪಿರಿಯಾಡಿಕ್ ಸಿನಿಮಾಗಳು ತುಂಬ ಇಷ್ಟ. ಅಂದರೆ ಇವತ್ತಿನ ಸಿನಿಮಾಗಳೆಲ್ಲ ಸ್ವಲ್ಪ ಹಿಂದಿನ ಸಿನಿಮಾಗಳನ್ನು ಸೆಟ್ ಹಾಕಿ ಅದ್ಭುತವಾಗಿ ಮಾಡ್ತಾರಲ್ಲ, ಆ ಥರ ಸಿನಿಮಾಗಳು ಇಷ್ಟ. ದರ್ಶನ್ ಅವರು ಒಂದು ಪಿರಿಯಾಡಿಕ್ ಸಿನಿಮಾ ಮಾಡಿದ್ದಾರೆ ಅಂತಂದಾಗ ಸೂಪರ್ ಅಂತ ಅನಿಸಿರುತ್ತೆ. ಆ ಎಕ್ಸ್ಪೆಕ್ಟೇಷನ್ಲೇ ಹೋಗಿರ್ತೀವಿ. ಆ ಎಕ್ಸ್ಪೆಕ್ಟೇಷನ್ ಏನಿದೆ ಅದು ಕಂಪ್ಲೀಟ್ ಫುಲ್ಫಿಲ್ ಆಗಿದೆ. ಅದ್ಭುತ. ತರುಣ್ ಸುಧೀರ್ ಅವರೇ, ಸತ್ಯವಾಗ್ಲೂ ಹೇಳ್ತೀನಿ, ನೀವೇ ರಾಬರ್ಟ್ ಮಾಡಿದ್ರಾ ಅಥವಾ ಕಾಟೇರ ನೀವೇ ಮಾಡಿದ್ರಾ? ಇಲ್ಲ ಅದು ನೀವು ಮಾಡಿಲ್ಲ, ಇದು ನೀವು ಮಾಡಿಲ್ಲ. ಯಾಕಂತಂದರೆ ಅಲ್ಲಿ ಒಂದು ಅರ್ಬನ್ನು, ಒಂದು ಡಾನು, ಅದ್ರ ಸುತ್ತ ಹೋದವರು ಏನೊಂದು ಶೇಡ್ನ ಕಂಪ್ಲೀಟ್ಲಿ ಚೇಂಜ್ ಮಾಡಿಕೊಂಡು, ನೀವು ನಿಮಗೋಸ್ಕರ ಈ ಶೇಡ್ನ ಚೇಂಜ್ ಮಾಡಿದ್ರು ಅಥವಾ ದರ್ಶನ್ ಸರ್ಗೋಸ್ಕರ ಈ ಶೇಡ್ನ ಚೇಂಜ್ ಮಾಡಿದ್ರು ನಂಗೆ ಗೊತ್ತಿಲ್ಲ. ಬಟ್ ಟ್ರಸ್ಟ್ ಮೀ, ದ ಬೆಸ್ಟ್ ಎಲ್ಲ. ಅಂದರೆ ನೀವು ಆರಂಭದಿಂದ ಕೊನೆಯ ತನಕ, ಯೂಶ್ವಲಿ ಏನು ಗೊತ್ತಾ, ದರ್ಶನ್ ಸರ್ ಬಂದು ನಿಂತರೆ ಫೈಟಿಗೆ ಮುಂಚೆ 4 ಡೈಲಾಗ್ ಹೊಡಿತಾರೆ, ಆಮೇಲೆ ಅವ್ನು ನೋಡಿತಾರೆ. ಈ ಥರದ್ದನ್ನೆಲ್ಲ ನೋಡ್ಕೊಂಬಂದಿದ್ದೀವಿ ನಾವು. ದರ್ಶನ್ ಸರ್ ಅಂದರೆ ಹೀರೋಯಿನ್ ನೋಡಿದ ತಕ್ಷಣ ಅವರು ಡ್ಯಾನ್ಸ್ ಶುರು ಆಗುತ್ತೆ, ಹಾಡು ಶುರು ಆಗುತ್ತೆ. ಈ ಥರದನ್ನೆಲ್ಲ ಕೆಲವು ಡೈರೆಕ್ಟರ್ಗಳು ಈ ಹಿಂದೆ ಮಾಡಿಬಿಟ್ಟಿದ್ದಾರೆ. ಆದರೆ ಇಲ್ಲಿ ಫಸ್ಟ್ ಟೈಮ್ ಥಿಯೇಟ್ರಲ್ಲಿ ಕೂತ್ಕೊಂಡಾಗ ನನಗನ್ನಿಸ್ತಾ ಇತ್ತು, ದರ್ಶನ್ ಸರ್ ಹೊಡೀರಿ, ಯಾಕೆ ರೊಚ್ಚಿಗೆ ಹೇಳ್ತಾ ಇಲ್ಲ, ಬರಬೇಕು, ನಿಮ್ಮ ಫೈಟಿಗೆ ಕಾಯ್ತಾ ಇದ್ದೀನಿ ಅಂತ ಅನಿಸುತ್ತಲ್ಲ, ಅದೇ ಒಂಥರ ಆ ಕಾತುರತೆ ಇದೆಯಲ್ಲ, ನಮ್ಮನ್ನೇ ಅಂದರೆ ಒಳಗಿಂದ ವಿಲನ್ ಕ್ಯಾರೆಕ್ಟರ್ಗಳು ಪ್ರವೋಕ್ ಮಾಡ್ತಾ ಇದ್ರೆ ನಮಗೆ ಅನಿಸುತ್ತೆ ಅಯ್ಯೋ ಅಂತ ಅನ್ನಿಸ್ತಾ ಇರುತ್ತೆ. ಅಂತಹ ಟೈಮಲ್ಲಿ ಆ ದರ್ಶನ್ ಸರ್ ಮಾಡಿರೋ ಆ್ಯಕ್ಟಿಂಗ್ ಇರಬಹುದು, ಅವರ ಆ ಕಂಟ್ರೋಲ್ ಇರಬಹುದು, ನೈಸ್, ಫ್ಯಾಂಟಾಸ್ಟಿಕ್, ನೋ ವರ್ಡ್ಸ್.
ಆದರೆ ಫೈಟ್ ಅಂತ ಬಂದಾಗ ಆ್ಯಕ್ಷನ್ ಸೀಕ್ವೆನ್ಸು, ಆಮೇಲೆ ಆ ಬಾವಿ ಫೈಟು, ಅಬಾ ಅದೇ ಗೊತ್ತಿಲ್ಲ, ಎಲ್ಲವನ್ನು ಹೇಳ್ತಾನಲ್ಲ, ತೆಲುಗುಲಿ ಹಂಗೆ ಫೈಟ್ ತೋರಿಸ್ತಾರೆ, ತಮಿಳಲ್ಲಿ ಹಿಂಗೆ ತೋರಿಸ್ತಾರೆ, ಬರ್ರಪ್ಪ ಥಿಯೇಟ್ರ್ ತನಕ ಬರ್ರೋ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ರೋ, ಇಲ್ಲೂ ಆಗುತ್ತೆ ಕಣ್ರೋ. ಗೆಲ್ಲಿಸ್ಬೇಕಷ್ಟೇ, ಗೆಲ್ಲಿಸ್ಬೇಕು. ಅದಕ್ಕೇನು ಮಾಡಬೇಕು? ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಬೇಕು. ಹರಿಕೃಷ್ಣ ಅವ್ರು ಬಿಡಿ, ದರ್ಶನ್ ಸರ್ ಸಿನಿಮಾ ಅಂತಂದರೆ ಅವ್ರಿಗೆ ಒಂದು ಹೊಸ ಎನರ್ಜಿ ಬಂದ್ಬಿಡುತ್ತೆ. ಅದು ಬೇರೆದೆಲ್ಲ ಒಂದು ಲೆಕ್ಕ, ದರ್ಶನ್ ಸರ್ ಸಿನಿಮಾ ಅಂದ್ರೇ ಒಂದು ಲೆಕ್ಕ ಅಂತ ನಿಂತ್ಬಿಡ್ತಾರೆ ಅವರು. ನನಗೆ ಪರ್ಸ್ನಲಿ ಪಸಂದಾಗವನೇ ಸಾಂಗ್ ಸಖತ್ ಇಷ್ಟ ಆಯಿತು. ಅದರಲ್ಲೂ ಥಿಯೇಟ್ರಲ್ಲಿ ಅದಿನ್ನೂ ಬೇರೆ ಮಜಾನೇ ಕೊಡ್ತು. ಆ್ಯಂಡ್ ಆರಾಧನಾ ರಾಮ್, ಮಲಾಶ್ರೀ ಮೇಡಮ್ ಮಗಳು, ಫಸ್ಟ್ ಸಿನಿಮಾದಲ್ಲೇ ಒಂದು ಹೊಸ ಭರವಸೆ. ನನಗೆ ಫಸ್ಟ್ ಆಫ್ ಆಲ್ ಸ್ಟಾರ್ಟಿಂಗಲ್ಲಿ ಕಾಟೇರಾಗೆ ಆರಾಧನಾ ಹೀರೋಯಿನ್ ಅಂತಂದಾಗ ನನಗೆ ಸರಿಯಾದ ಆಯ್ಕೆ ಅಲ್ಲ ಇದು ಅಂತ ಅನಿಸಿತ್ತು. ಬಟ್ ನ್ಯಾಯ ಒದಗಿಸಿದ್ದಾರೆ. ಬೇಕು ಇನ್ನೊಂದು ಸಣ್ಣ ಸಣ್ಣ ಒಂದು ಏನಂತಾರೆ ಪಳಗುವಿಕೆ ಬೇಕು, ಅದು ಆಗುತ್ತೆ. ಯಾಕಂದರೆ ಬ್ಲಡ್ಡಲ್ಲೇ ಇದೆ ಆ್ಯಕ್ಟಿಂಗು, ಬ್ಲಡ್ಡಲ್ಲೇ ಇದೆ ಸಿನಿಮಾ. ಸೊ ಅದು ಆಟೋಮೆಟಿಕ್ಕಾಗಿ ಬರುತ್ತೆ. ಇದು ಮೊದಲು ಸಿನಿಮಾ, ಎಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ. ಆಗಲಿ, ಇನ್ನೂ ಚೆನ್ನಾಗಿ ಆಗುತ್ತೆ. ಅದು ಬಿಟ್ಟರೆ ಶ್ರುತಿ ಅಮ್ಮ ಆ್ಯಂಡ್ ಕುಮಾರ್ ಗೋವಿಂದ್ ಸರ್, ಹ್ಯಾಟ್ಸ್ ಆಫ್. ನಿಮ್ಮ ಪಾತ್ರವನ್ನು ದರ್ಶನ್ ಸರ್ ಅವರ ಅಕ್ಕ ಭಾವನ ಪಾತ್ರದಲ್ಲಿ ತುಂಬ ಚೆನ್ನಾಗಿ ನಿಭಾಯಿಸಿದ್ದೀರಿ. ಕಣ್ಣೀರಿಡಿಸ್ತೀರಿ, ಎಷ್ಟೋ ಕಡೆ ಕಣ್ಣು ತೇವ ಆಗುತ್ತೆ. ನಿಮ್ಮ ಕಣ್ಣಲ್ಲಿ ಕಣ್ಣೀರು ಬೀಳ್ತಾ ಇದ್ದಾಗ ಥಿಯೇಟ್ರಲ್ಲಿ ಸಾಕಷ್ಟು ಜನರ ಕಣ್ಣಲ್ಲಿ ಕಣ್ಣೀರು ಕೆನ್ನೆ ಮೇಲೆ ಹರಿದು ಹೋಗ್ತಾ ಇರುತ್ತೆ. ಆ್ಯಂಡ್ ಬಿರಾದರ್ ಸರ್, ನಿಮ್ಮ ಪಾತ್ರನ ಯಾಕೆ ದರ್ಶನ್ ಸರ್ ನೋಡಿ ಹೊಟ್ಟೆ ಹುರ್ಕೋತಿದ್ರು ಅಂತ ನಿಮ್ಮ ಪಾತ್ರ ನೋಡಿದ್ಮೇಲೆ ಗೊತ್ತಾಯಿತು. ಒಬ್ಬ ಮಾತು ಬಾರದವನು ಮನುಷ್ಯನ ಜೊತೆ ಮಾತಾಡೋದಿಲ್ಲ, ಮಾತು ಬಾರದವನು ಮನಸ್ಸಿನ ಜೊತೆಗೆ ಮಾತಾಡ್ತಾನೆ ಅನ್ನೋದನ್ನು ತುಂಬ ಅದ್ಭುತವಾಗಿ ತೋರಿಸಿದ್ದೀರಿ. ಈ ಜಾತಿ ಪದ್ಧತಿ, ಈ ಬಡವನಿಗೆ ಆಗ್ತಿದ್ದಂತಹ ಅನ್ಯಾಯ, ಒಂದು ಕಾಲದಲ್ಲಿ ನಾವೆಲ್ಲ ಅದೇ ಹೇಳ್ತೀವಲ್ಲ, ನಾವೆಲ್ಲೋ ಯಾವುದೋ ಡಾಕ್ಯುಮೆಂಟ್ರೀಸಲ್ಲಿ, ಯಾವುದೋ ಬುಕ್ಸಲ್ಲಿ ಓದಿ, ಪಠ್ಯ ಪುಸ್ತಕಗಳಲ್ಲಿ ಓದಿ, ಹಂಗಿತ್ತಂತೆ, ಹಿಂಗೆ ಮಾಡ್ತಿದ್ರಂತೆ. ಈಗ ಈ ಸಿನಿಮಾ ಹೋಗಿ ನೋಡಿ, ನಿಮಗೆಲ್ಲ ಅದು ಕಣ್ಣೆದುರುಗಡೆ ಕಟ್ಟುತ್ತೆ. ಅಯ್ಯೋ ಹೀಗೆಲ್ಲ ಇತ್ತಾ, ಈ ಭಾರತದಲ್ಲಿ ಇವೆಲ್ಲ ನಡೀತಾ ಇತ್ತಾ, ಇದೆಲ್ಲ ಆಗಿತ್ತಾ ಅಂತ ಅನಿಸುತ್ತೆ. ಆ್ಯಂಡ್ ಮೋರ್ ಓವರ್, ಅಪ್ಪಾ ನಾವು ಇವಾಗಲೇ ಹೆಂಗೋ ಆರಾಮಾಗಿದ್ದೀವಿ, ಚೆನ್ನಾಗಿದ್ದೀವಿ ಬಿಡ್ರಪ್ಪ ಅಂತಲೂ ಅನಿಸುತ್ತೆ. ತುಂಬ ಚೆನ್ನಾಗಿ ಪಾತ್ರವನ್ನು ಜೋಡಣೆ ಮಾಡಿದ್ದಾರೆ. ಎಲ್ಲಿಗೆ ಯಾರು ಫಿಟ್ ಆಗ್ತಾರೆ, ಯಾಕೆ ಇವ್ರನ್ನ ಹಾಕ್ಕೋಬೇಕು, ಯಾಕೆ ಇವ್ರನ್ನ ತಗೋಬೇಕು, ಎಲ್ಲವನ್ನು ತುಂಬ ಚೆನ್ನಾಗಿ ಕಟ್ಕೊಂಡು ಹೋಗಿದ್ದಾರೆ. ವೆರಿ ನೈಸ್. ಎರಡನೇ ಮಾತೇ ಇಲ್ಲ. ಕಾಟೇರ ಕನ್ನಡ ನೆಲದ ಸಿನಿಮಾ, ಅಂದರೆ ಇಲ್ಲಿನ ಜನರ ಸಿನಿಮಾ. ಯಾವಾಗಲೂ ರೈತರ ಪರವಾಗಿ ಹೊರಗಡೆ ಹಸಿರು ಶಾಲು ಹಾಕ್ಕೊಂಡು ಭಾಷಣ ಹೊಡೆಯೋದಲ್ಲ, ರೈತರ ಧ್ವನಿಯಾಗಿ ಒಬ್ಬ ರೈತನ ಕಷ್ಟವನ್ನು ತೋರಿಸೋದಿದೆಯಲ್ಲ, ಅದನ್ನು ಈ ಥರದ ಎಂಟರ್ಟೈನ್ಮೆಂಟ್ ಮಾಧ್ಯಮಗಳಲ್ಲಿ, ಅಂದರೆ ಮನರಂಜನಾ ಮಾಧ್ಯಮಗಳಲ್ಲಿ ರೈತನ ಪರವಾಗಿ ಅದನ್ನು ಅದ್ಭುತವಾಗಿ ತೋರಿಸಿ, ಅದನ್ನು ಜನರಿಗೆ ತಲುಪಿಸಿ, ರೈತನ ಕಷ್ಟವನ್ನು, ರೈತನ ನೋವನ್ನು, ದೇಶದ ಬೆನ್ನೆಲುಬು ಅಂದ್ಕೊಂಡು ಅವನು ಎಷ್ಟೆಲ್ಲ ಒದ್ದಾಡಿದ್ದಾನೆ, ಎಷ್ಟೆಲ್ಲ ಒದ್ದಾಡ್ತಿದ್ದಾನೆ ಅನ್ನೋದನ್ನು ತೋರಿಸೋದಿದೆಯಲ್ಲ, ಅದನ್ನು ದರ್ಶನ್ ಸರ್ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ದರ್ಶನ್ ಸರ್ ಸಿನಿಮಾಗಳ ಪಟ್ಟಿಯಲ್ಲಿ ಇಲ್ಲಿ ತನಕ 53-54 ಸಿನಿಮಾ ಏನಾಗಿದೆ ನನಗೆ ಗೊತ್ತಿಲ್ಲ. ಈ ಹಿಂದಿನ ಸಿನಿಮಾಗಳಲ್ಲೆಲ್ಲ ನಾನು ಅವ್ರನ್ನ ಸಾಕಷ್ಟು ಒಂದು 6-7 ಸಿನಿಮಾಗಳ ಒಂದೊಂದು ಬಂಚ್ ನೋಡಿದ್ರೆ ಎಲ್ಲದರಲ್ಲೂ ಒಂದೊಂಥರ ಶೇಡಲ್ಲಿ ನೋಡ್ಕೊಂಬಂದಿದ್ದೀನಿ. ಅದರಲ್ಲಿ ನನ್ನ ಪ್ರೀತಿಯ ರಾಮು ನನಗೆ ಸ್ವಲ್ಪ ಡಿಫ್ರೆಂಟ್ ಅನಿಸಿತ್ತು. ಅನಾಥರು ಪಾತ್ರ ನನಗೊಂದು ಸ್ವಲ್ಪ ಡಿಫ್ರೆಂಟ್ ಅನಿಸಿತ್ತು. ಲಾಲಿ ಹಾಡು ಸಿನಿಮಾದ ಪಾತ್ರ ಸ್ವಲ್ಪ ಡಿಫ್ರೆಂಟ್ ಅನಿಸಿತ್ತು. ಅದನ್ನು ಹೊರತುಪಡಿಸಿದ್ರೆ ಇನ್ನು ಬಾಕಿ ಸಿನಿಮಾಗಳಲ್ಲೆಲ್ಲ ನಾನು ದರ್ಶನ್ ಸರ್ ಅಂದ ತಕ್ಷಣ ಏನು ಎಕ್ಸ್ಪೆಕ್ಟೇಷನ್ ಇರುತ್ತೋ ಅದು ಮಾತ್ರ ನೋಡ್ತಾ ಇದ್ವಿ. ಆದರೆ ಇಲ್ಲಿ ದರ್ಶನ್ ಸರ್ ಬೇರೆ. ದರ್ಶನ್ ಸರ್ ಚಾಲೆಂಜಿಂಗ್ ಸ್ಟಾರ್. ಅವ್ರಿಗವರೇ ಈ ಸಲ ಚಾಲೆಂಜ್ ಹಾಕ್ಕೊಂಡಿದ್ದಾರೆ. ಯಾಕೆ ನಿನಗಿದನ್ನು ಮಾಡೋಕ್ಕಾಗಲ್ವಾ, ಬಾ ನೀನು ಮಾಡ್ತೀಯಾ ಅಂತ ಅವ್ರಿಗವರೇ ಚಾಲೆಂಜ್ ಹಾಕ್ಕೊಂಡು ಈ ಪಾತ್ರನ ನಿಭಾಯಿಸಿದ್ದಾರೆ. ಅವರು ಕಣ್ಣೀರು ಹಾಕಿಸ್ತಾರೆ ಕೆಲವು ಕಡೆ. ಅವರ ಆ್ಯಕ್ಟಿಂಗ್ ಹಿಂದಿನ ಎಲ್ಲ ಸಿನಿಮಾಗಳ ಆ್ಯಕ್ಟಿಂಗನ್ನು ಮೀರಿಸಿ ಕಾಟೇರದಲ್ಲಿ ಕಾಣಿಸುತ್ತೆ ನಮಗೆ. ಹೌದು, ಅದ್ಭುತ, ನೋ ಡೌಟ್. ಗೆಲ್ಲಬೇಕ್ರಿ, ಈ ಥರ ಸಿನಿಮಾಗಳು ಗೆಲ್ಲಬೇಕು, ಈ ಥರ ಸಿನಿಮಾಗಳು ನಿಲ್ಲಬೇಕು. ಆವಾಗಲೇ ಕನ್ನಡ ಸಿನಿಮಾ ಗೆಲ್ಲೋದು, ಕನ್ನಡ ಚಿತ್ರರಂಗ ಗೆಲ್ಲೋದು ಅದ್ಭುತವಾಗಿದೆ. ನನಗೆ ತುಂಬ ಹೇಳೋಕ್ಕಾಗ್ತಿಲ್ಲ, ಗೊತ್ತಿಲ್ಲ ನನಗೆ. ಯಾಕೋ ಈ ಸಿನಿಮಾ ಬಗ್ಗೆ ಬೇಗ ಹೇಳಿಬಿಡ್ಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಿಮಗೆ ಈ ಸಿನಿಮಾದ ಕಂಪ್ಲೀಟ್ ವಿವರಣೆನ ಕೊಡಲಿಕ್ಕಾಗಲ್ಲ. ಯಾಕಂತಂದರೆ ನೀವು ಸಿನಿಮಾಗೆ ಹೋಗಿ ಎಂಜಾಯ್ ಮಾಡಬೇಕು. 3 ಗಂಟೆ ಹತ್ರ 3 ಗಂಟೆ ಮೇಲೆ 1 ನಿಮಿಷನ 2 ನಿಮಿಷನ ಜಾಸ್ತಿ ಇದೆ ಸಿನಿಮಾ. ಅಷ್ಟೂ ಹೊತ್ತು ಕುತ್ಕೊಂಡು ಥಿಯೇಟ್ರಲ್ಲಿ ನೋಡಬೇಕಾದ್ರೆ ನಿಮಗೆಲ್ಲೂ ಸಹಿತ ಅಯ್ಯೋ 3 ಗಂಟೆ ಸಿನಿಮಾ ನೋಡ್ಬಿಟ್ಟ ಅಂತ ಅನಿಸಲ್ಲ. ಫಸ್ಟ್ ಹಾಫು ಅಂದರೆ ಜಾಸ್ತಿ ಪೋರ್ಷನ್ ಇದೆ, ಆದರೂ ಎಲ್ಲೂ ಗೊತ್ತಾಗಲ್ಲ ಅಯ್ಯೋ ಇಷ್ಟೊತ್ತು ಫಸ್ಟ್ ಹಾಫ್ ಮುಗಿದೋಯ್ತಾ, ಫಸ್ಟ್ ಹಾಫೇ ಇಷ್ಟೊತ್ತಿದೆ, ಸೆಕೆಂಡ್ ಹಾಫ್ ಇನ್ನೆಷ್ಟೊತ್ತು ಅಂತ ಅನ್ನೋದ್ರೊಳಗೆ ಸೆಕೆಂಡ್ ಹಾಫು ಮುಗಿದೋಗಿರುತ್ತೆ. ಚೆನ್ನಾಗಿದೆ. ಒಂದು ಸಣ್ಣ ಪುಟ್ಟ
ಲ್ಯಾಗ್ಸ್ ಇದೆ ಅಲ್ಲಲ್ಲಿ, ಅದು ಸಹಜ, ಬೇಕು. ಯಾಕೆಂತಂದರೆ ಸಿನಿಮಾಗಳಲ್ಲಿ ಒಂದು ಸ್ವಲ್ಪ ಲ್ಯಾಗ್ ಆಗಿ ಒಂದು ಬೆಸ್ಟ್ ಸೀನ್ ಕೊಟ್ಟಾಗ ಹಳೆಯ ಲ್ಯಾಗ್ಗಳು ಮರ್ತೋಗುತ್ತೆ. ಅದನ್ನು ತರುಣ್ ಸುಧೀರ್ ಅವರು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಸಿನಿಮಾನ ಕಟ್ತಾ ಹೋಗಿದ್ದಾರೆ. ಪಾತ್ರಗಳು ತುಂಬ ಚೆನ್ನಾಗಿ, ಜಗಪತಿ ಬಾಬು ಅವರು ಇರ್ಬೋದು, ವಿನೋದ್ ಆಳ್ವ ಅವರು ಇರಬಹುದು, ಯಾವುದೇ ಒಂದು ಪುಟ್ಟ ಪುಟ್ಟ ಪಾತ್ರಗಳು ಸಹಿತ ಮನಸ್ಸಲ್ಲಿ ಕೂತ್ಕೊಂಡ್ಬಿಡುತ್ತೆ. ಹಾಗೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸಿನಿಮಾ, ತುಂಬ ಇಷ್ಟ ಆಯಿತು ನನಗೆ. ಒಳ್ಳೆಯದಾಗಲಿ. ದರ್ಶನ್ ಸರ್ ಇನ್ನು ಮುಂದೆ ನನ್ನ ಪ್ರಕಾರ ಇದರ ಸಕ್ಸಸ್ನ ನಂತರ ಅವರ ಕತೆಗಳ ಸೆಲೆಕ್ಷನ್ನಲ್ಲಿ ಬಹಳ ಜಾಗೃತೆ ವಹಿಸ್ತಾರೆ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಾಗಿರುತ್ತೆ ಈ ಸಿನಿಮಾ ಆದಮೇಲೆ ಜನಕ್ಕೆ ಏನು ಬೇಕು, ಜನ ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ. ಜನ ಎಕ್ಸ್ಪೆಕ್ಟ್ ಮಾಡಿರೋದು ಕಾಟೇರದಂತಹ ಸಿನಿಮಾಗಳನ್ನು. ಆರಾಧನಾ ರಾಮ್ ಅವರೇ ತುಂಬ ಅದ್ಭುತವಾಗಿ ಮಾಡಿದ್ದೀರಾ, ನೋ ಡೌಟ್. ಕನ್ನಡಕ್ಕೊಬ್ಬಳು ಚೆಂದುಳ್ಳಿ ಚೆಲುವೆ ಒಂದು ಒಳ್ಳೆ ಸಿನಿಮಾ ಮೂಲಕ ಎಂಟ್ರಿ ಕೊಟ್ಟಿರೋದು ತುಂಬ ಖುಷಿಯಾಯಿತು. ಯೂಶ್ವಲಿ ಇವತ್ತಿನ ಸ್ಟಾರ್ಗಳ ಮಕ್ಕಳು ಮೊದಲ ಸಿನಿಮಾ ಅಂದ ತಕ್ಷಣ ಫಾರಿನ್ನಿಂದನೇ ಇಳಿಬೇಕು, ಫ್ಲೈಟಿಂದನೇ ಇಳಿಬೇಕು, ಆಮೇಲೆ ಮಾಡಾಗೆ ಕಾಣಿಸ್ಬೇಕು ಅನ್ನೋ ಟೈಮ್ನಲ್ಲಿ ಒಂದು ಹಳ್ಳಿ ಹುಡುಗಿಯ ಪಾತ್ರದಲ್ಲಿ ಮನಸ್ಸು ಗೆದ್ದು ಬಿಟ್ಟಿದ್ದೀರಿ. ನೈಸ್. ಗೊತ್ತಿಲ್ಲ, ನೋಡ್ಬೇಕ್ರಿ, ಹೋಗ್ರಿ. ಆಮೇಲೆ ಥಿಯೇಟ್ರಲ್ಲಿ ಕೂತ್ಕೊಂಡು ಎಂಟ್ರಿ ಸೀನ್ಗೆ ವಿಡಿಯೋ ರೆಕಾರ್ಡಿಂಗ್ ಮಾಡೋದು, ಯಾವುದೋ ಒಳ್ಳೆ ಡೈಲಾಗ್ ಬರೋ ಟೈಮಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡೋದು, ಅದನ್ನು ತೊಗೊಂಬಂದು ರೀಲ್ಸಲ್ಲೋ ಶಾರ್ಟ್ಸಲ್ಲೋ ಹಾಕೋದು ದಯವಿಟ್ಟು ಮಾಡಬೇಡಿ. ಸಾಯಿಸಬೇಡಿ, ಪೈರಸಿ ಮಾಡಬೇಡಿ. ಯಾರಾದರೂ ಥಿಯೇಟ್ರಲ್ಲಿ ಆ ಥರದ್ದು ಮಾಡ್ತಿದ್ದಾಗ ದಯವಿಟ್ಟು ನೇರವಾಗಿ ಹೋಗಿ ಅವನ ಮೊಬೈಲ್ ಕಿತ್ಕೊಂಡು ಆ ವಿಜುವಲ್ನ ಡಿಲೀಟ್ ಮಾಡಿಸಿ ಅವನ ಕೈಲಿ ವಾಪಸ್ ಕೊಟ್ಟು ವಾರ್ನಿಂಗ್ ಕೊಡಿ. ಇದು ನನ್ನ ರಿಕ್ವೆಸ್ಟು. ಯಾಕಂದರೆ ಕನ್ನಡ ಸಿನಿಮಾ ಉಳಿಬೇಕು ಅಂತಂದರೆ ಪೈರಸಿ ನಿಲ್ಲಬೇಕು. ಮಿಸ್ ಮಾಡದೆ ಈಗಲೇ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗಿ ನೋಡಿ ಕನ್ನಡದ ನಮ್ಮ ಹೆಮ್ಮೆಯ ಸಿನಿಮಾ ಕಾಟೇರ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಒಂದಷ್ಟು ಜನರಿಗೆ ತಲುಪಿಸಿ. ಯಾಕಂದರೆ ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಹೋಗಿ ಬರ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.